ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತುರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಹಾಗೇನೆ ಮೆಕಾಯ್ ಹೋಮ್ ಅಪ್ಲಯನ್ಸಸ್. ಒಳ್ಳೆ ಫುಡ್ಡನ್ನು ತಿನ್ನೋಕ್ಕೋಸ್ಕರ ಅಥವಾ ಬ್ರೇಕ್ಫಾಸ್ಟ್ಗೋ ಡಿನ್ನರ್ಗೋ ನಾವು ಹೊರಗಡೆ ಹೋಗ್ಬೇಕಂತಾನೆ ಇಲ್ಲ. ಮನೆಯಲ್ಲೇ ಫುಡ್ ಪ್ರಿಪೇರ್ ಮಾಡ್ಕೊಂಡು ತಿಂದರೆ ಆರೋಗ್ಯಕ್ಕೂ ಒಳ್ಳೇದಾಗಿರುತ್ತೆ, ಹಾಗೆ ತಿಂದ ಹಾಗೂ ಇರುತ್ತೆ. ಎಸ್, ಇಂತಹದ್ದೇ ಒಳ್ಳೆ ಹೆಲ್ದಿ ರೆಸಿಪೀಸ್ನ ಹೇಳ್ಕೊಡೋಕೆ ಅಂತ ಇವತ್ತು ನಮ್ಮ ಜೊತೆ ರೇಖಾ ಪೈ ಅವರು ಇದ್ದಾರೆ. ಬನ್ನಿ ಇವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹಲೋ ಮ್ಯಾಮ್, ನಮಸ್ತೆ. ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೇನೆ. ಹೇಗ್ ನಡೀತಿದೆ ತಮ್ಮ ಗಾರ್ಡನಿಂಗ್ ಕೆಲಸಗಳೆಲ್ಲ? ಚೆನ್ನಾಗಿ ನಡೀತದೆ. ಪ್ರತಿ ಸಲ ಕೇಳ್ಬೇಕು ಅಂತ ಅನ್ಸುತ್ತೆ, ಯಾಕೆಂದ್ರೆ ತುಂಬಾ ಪ್ರೀತಿಯಿಂದ ಬೆಳೆಸಿರ್ತೀರಲ್ಲ, ಹಾಗಾಗಿ ನಮಿಗೂ ಒಂದು ಕ್ಯೂರಿಯಾಸಿಟಿ, ಹೇಗಿರುತ್ತಪ್ಪ ಇವರ ಗಾರ್ಡನಿಂಗ್ ಕೆಲಸಗಳು ನಡೀತಾ ಇದೆಯಾ, ಗಿಡಗಳೆಲ್ಲ ಹೇಗಿದೆ? ಇವಾಗ ಮಳೆಗಾಲ ಸೀಸನ್ ಶುರು ಆಗಿದೆ, ಹೇಗೆ ಪೋಷಣೆ ಎಲ್ಲ ಗಿಡಗಳದ್ದು? ಜೋರ್ ಮಳೆ ಬಂದ್ರೆ ಸ್ವಲ್ಪ ಇದಾಗ್ತದೆ, ಗಿಡ ಎಲ್ಲ ಬಗ್ಗಿ ಹೋಗ್ತದೆ, ಆಗ ಬೇಸರ ಆಗ್ತದೆ. ಓಕೆ ಓಕೆ, ಹಾಗಾದ್ರೆ ಇಲ್ಲಾಂದ್ರೆ ಚೆನ್ನಾಗಿರುತ್ತೆ ಅಲ್ವಾ? ಒಟ್ಟಾರೆ ದಿನ ಮೇಂಟೈನ್ ಮಾಡ್ತಾ ಇರ್ಬೇಕು. ಓಕೆ, ಇವತ್ತು ಯಾವ ಸ್ಪೆಷಲ್ ಆಗಿರೋ ರೆಸಿಪಿ ಹೇಳ್ತಾ ಇದ್ದೀರಾ? ಕೊತ್ತಂಬರಿ ಸೊಪ್ಪಿನ ಗೊಜ್ಜು ಹೇಳಿಕೊಡ್ತೀನಿ. ಕೊತ್ತಂಬರಿ ಸೊಪ್ಪಿನ ಗೊಜ್ಜು. ಓಕೆ, ಹಾಗಾದ್ರೆ ತಡ ಮಾಡದೆ ಕಿಚನ್ ಹತ್ರ ಹೋಗೋಣ. ಎಸ್ ಮೇಡಮ್, ಫಸ್ಟ್ ನೀವು ಕೊತ್ತಂಬರಿ ಸೊಪ್ಪಿನ ಗೊಜ್ಜು ಮಾಡ್ತೇನೆ ಅಂತ ಹೇಳಿದ್ರಿ. ಹೇಗ್ ಮಾಡೋದು? ಸ್ಟಾರ್ಟ್ ಮಾಡೋಣ. ಓಕೆ, ಮೊದಲು ಮಿಕ್ಸಿ ಜಾರ್ ಕೊಡಿ. ಡೈರೆಕ್ಟ್ ಆಗಿ ಗ್ರೈಂಡ್ ಮಾಡ್ಕೊಳ್ಳೋದಾ? ಕೊತ್ತಂಬರಿ ಸೊಪ್ಪು ಅಂದ್ರೆ ತುಂಬಾ ಜನ ಹಿಂದೆ ಬೀಳೋದೇ ಜಾಸ್ತಿ, ಅಯ್ಯೋ ಬೇಡ ಅಂತ, ಮಕ್ಕಳೆಲ್ಲ ಇಷ್ಟ ಪಡೋದಿಲ್ಲ. ಈ ತರ ಗೊಜ್ಜು ಮಾಡ್ಕೊಂಡು ತಿಂದ್ರೆ ಖುಷಿ ಆಗುತ್ತಾ? ಓಕೆ, ಗಿಡ್ಡ ಮೆಣಸು ಇದು ಸ್ವಲ್ಪ ಫ್ರೈ ಮಾಡಿ ಇಟ್ಟಿದ್ದೇನೆ. ಹುರ್ಕೊಂಡಿದ್ದೀರಾ ಆಲ್ರೆಡಿ? ಓಕೆ, ಈಗ ಹುಳಿ ಹಾಕ್ತೇನೆ. ತೆಂಗಿನ ತುರಿ. ಓಕೆ, ಒಂದು ಹಸಿ ಮೆಣಸು ಬೇಕಾದ್ರೆ ಹಾಕ್ಬಹುದು, ಖಾರಕ್ಕೆ ಅನುಗುಣವಾಗಿ. ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು, ಜಾಸ್ತಿ ಕೊತ್ತಂಬರಿ ಸೊಪ್ಪು ಹಾಕ್ಬೇಕು, ಯಾಕಂದ್ರೆ ಕೊತ್ತಂಬರಿ ಸೊಪ್ಪು ಮೇನ್ ಅದೇ ಬೇಕಾಗಿರೋವಂಥದ್ದು, ಗೊಜ್ಜು ಕೊತ್ತಂಬರಿ ಸೊಪ್ಪಿದ್ದು. ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪನ್ನ ಬಳಸ್ಕೊಂಡ್ರೆ ಆಯ್ತು. ಬಿಸಿನೀರಲ್ಲೇ ಹಾಕಿಟ್ರೆ ಸ್ವಲ್ಪ ಅದ್ರ ಇದೆಲ್ಲ ಬಿಡ್ತದಲ್ಲ. ಹೌದು. ಸ್ವಲ್ಪ ಉಪ್ಪು ಹಾಕ್ತೇನೆ. ಹಾಕಿ. ಈಗ ರುಬ್ಬೇಕು, ಮತ್ತೆ ಬೆಲ್ಲ ಮತ್ತೆ ಹಾಕುವ. ನೀರ್ ಹಾಕ್ಬೇಕಾ ಇದಕ್ಕೆ? ಸ್ವಲ್ಪ ನೀರ್ ಹಾಕ್ಬೇಕು. ಸರಿ, ನೈಸ್ ಆಗ್ಬೇಕು. ಓಕೆ. ಆಗಿದ್ಯಾ ನೋಡಿ. ಈಗ ಇದಕ್ಕೆ ಬೆಲ್ಲ ಹಾಕ್ತೇನೆ ನಾನು. ಈಗ ಹಾಕೋದಾ? ಓಕೆ. ಸಿಹಿ ಆಗಿರುತ್ತಾ ಹಾಗಾದ್ರೆ ಗೊಜ್ಜು? ಸಿಹಿ ಖಾರ ಎಲ್ಲ ಮಿಕ್ಸ್ ಆಗಿರುತ್ತೆ. ಓಕೆ, ಈಗ ಇದನ್ನು ರುಬ್ಬಿದ್ರೆ ಆಯ್ತು. ನೀರು ಬೇಕಾಗಿಲ್ವಾ? ಬೆಲ್ಲ ನೀರು ಬಿಡ್ತದಲ್ಲ.
ಆಗಿರುತ್ತೆ ಅಲ್ವಾ? ಈಗ ಆಗಿದೆ, ಪರಿಮಳ ಬರ್ತದೆ ನೋಡಿ. ಹೌದು. ಈಗ ಇದಕ್ಕೆ ಇದನ್ನು ಒಂದು ಬೌಲಿಗೆ ಹಾಕಿ ಮತ್ತೆ ಒಗ್ಗರಣೆ ಒಂದು ಮಾಡಿ ಅದಕ್ಕೆ ಹಾಕಿದ್ರೆ ಆಯ್ತು ಅಷ್ಟೇ. ಈಗ ಸರ್ವ್ ಮಾಡ್ತೇನೆ. ಸರ್ವ್ ಮಾಡ್ಕೊಂಡು ಬೌಲಿಗೆ ಹಾಕೊಂಡು ಮತ್ತೆ ಒಗ್ಗರಣೆ ಹೌದು, ಅದರ ಮೇಲೆ ಹಾಕಿದ್ರೆ ನೀರೆಲ್ಲ ಹಾಕೋದು ಬೇಡ. ಹಾ, ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಹಾಕಿ. ಹಾ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸ್ವಲ್ಪ ಹಾಕಿ. ಸಾಕು ಸಾಕು. ನಿಮ್ಗೆ ಸಾಸಿವೆ ಹಾಕೋದು ಚಟಪಟ ಚಟಪಟ. ಅದಕ್ಕೆ ನೀವು ಹಾಕೋಕ್ ರೆಡಿ ಆಗ್ಬೇಕಾದ್ರೆ ನಾನು ಸ್ವಲ್ಪ ಹಿಂದೆ ಬಂದ್ಬಿಡ್ತೇನೆ. ಗ್ಯಾಸ್ ಓಕೆ. ಈಗ ಇದ್ರ ಮೇಲೆ ಹಾಕಿದ್ರೆ ಆಯ್ತು. ವಾ, ಒಗ್ಗರಣೆ ಘಮ. ಈಗ ಇದರಲ್ಲಿ ಮಿಕ್ಸ್ ಮಾಡಿದ್ರೆ ಆಯ್ತು. ಹಾ, ಜಟ್ಪಟ್ ಅಂತ ಆಗ್ತದೆ ಮತ್ತೆ ಅಲ್ವಾ? ಎಷ್ಟು ಸ್ಪೀಡ್ ಆಗಿ ರೆಡಿ ಆಯ್ತು. ಮಧ್ಯಾಹ್ನ ಊಟಕ್ಕೆ ಕೂಡ ಯೂಸ್ ಮಾಡಬಹುದು. ಒಂದು ತೊಗರಿಬೇಳೆ ಸಾರು ಮತ್ತೆ ಇದೊಂದು ಸೈಡ್ ಡಿಶ್ ಆಗಿ ಯೂಸ್ ಮಾಡ್ಕೋಬಹುದು. ಕೊತ್ತಂಬರಿ ಸೊಪ್ಪಿನ ಗೊಜ್ಜು ರೆಡಿ ಆಗಿದೆ. ಟೇಸ್ಟ್ ನೋಡಿ ಹೇಳಿ. ಥ್ಯಾಂಕ್ ಯು ಸೋ ಮಚ್. ಕೊತ್ತಂಬರಿ ಸೊಪ್ಪು ಅಂದರೆ ಎಷ್ಟೋ ಮಕ್ಕಳಿಗೆ ಅಂತೂ ಅಷ್ಟು ಇಷ್ಟ ಆಗುವಂಥದ್ದಲ್ಲ. ಈ ಥರ ಗೊಜ್ಜು ಮಾಡ್ಕೊಂಡು ತಿಂತಾ ಇದ್ರೆ ತಿನ್ನೋಕ್ಕೂ ರುಚಿಯಾಗಿರುತ್ತೆ ಅಂತ ಹೇಳಿಬಿಟ್ಟು ಮೇಡಮ್ ಮಾಡಿಕೊಟ್ಟಿದ್ದಾರೆ. ಹೇಗೆ ಪ್ರಿಪೇರ್ ಮಾಡಿದ್ರು ಅನ್ನೋದನ್ನು ನೀವು ಮತ್ತೊಂದ್ಸಲ ನೋಡ್ಕೊಂಡು ಬನ್ನಿ. ಕೊತ್ತಂಬರಿ ಸೊಪ್ಪಿನ ಗೊಜ್ಜು ತಯಾರಿಸುವ ವಿಧಾನ: ಮೊದಲು ಹುರಿದ ಒಣಮೆಣಸು, ಹುಣಸೆ ಹಣ್ಣು, ತೆಂಗಿನ ತುರಿ, 1 ಹಸಿಮೆಣಸು, 1 ಕಟ್ಟು ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಬೆಲ್ಲ, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಬಳಿಕ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಸಾಸಿವೆ, ಕರಿಬೇವು, ಜೀರಿಗೆ ಹಾಕಿ ಒಗ್ಗರಣೆ ತಯಾರಿಸಿ ರುಬ್ಬಿದ ಮಿಶ್ರಣಕ್ಕೆ ಸೇರಿಸಿ. ಈಗ ಕೊತ್ತಂಬರಿ ಸೊಪ್ಪು ಗೊಜ್ಜು ತಯಾರು. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಕೊತ್ತಂಬರಿ ಸೊಪ್ಪಿನ ಗೊಜ್ಜು ಕೂಡ ಮಾಡಬಹುದು. ಈ ಥರ ಮಾಡಿ ನಾವು ತಿಂತಾ ಇರ್ಬೋದು, ಯೂಸ್ ಮಾಡ್ಕೋಬಹುದು ನಮ್ಮ ದಿನನಿತ್ಯ ಆಹಾರದಲ್ಲಿ. ಹಾಗೆ ನೆಕ್ಸ್ಟ್ ಯಾವ ರೆಸಿಪಿ ಹೇಳ್ಕೊಡ್ತಾರೆ ಅಂತ ಮೇಡಮ್ ಹತ್ರ ಕೇಳೋಣ. ಅದಕ್ಕೂ ಮೊದಲು ತಗೊಳ್ಳೋಣ ಸ್ಮಾಲ್ ಬ್ರೇಕ್. ಬ್ರೇಕ್ನ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತ್ಯೂರ್ದಾಲ್, ಕ್ಯಾಲ್ಸಿಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಹಾಗೇನೆ ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್. ಒಂದು ರೆಸಿಪಿ ಮಾಡೋದು ಹೇಗೆ ಅಂತ ತಿಳ್ಕೊಂಡು ಬಂದ್ವಿ. ನೆಕ್ಸ್ಟ್ ಯಾವ ರೆಸಿಪಿ ಮಾಡ್ತಾರೆ ಅಂತ ಬನ್ನಿ ಮೇಡಮ್ ಹತ್ರ ಕೇಳೋಣ. ಮೇಡಮ್, ನೆಕ್ಸ್ಟ್ ಯಾವ ರೆಸಿಪಿ? ನೀರುಳ್ಳಿ ತಂಬುಳಿ ಅಂತ. ನೀರುಳ್ಳಿ ತಂಬುಳಿ, ಓಕೆ. ಹೇಗ್ ಮಾಡೋದು? ಅದು ಫಸ್ಟ್ ಗೆ ಮಿಕ್ಸಿ ಜಾರ್ ಅಲ್ಲಿ ರುಬ್ಕೊಳ್ಬೇಕಾ? ಕುಕಿಂಗ್ ವಿದೌಟ್ ಫೈರ್ ತರ. ವಾವ್, ಹಾಗಾದ್ರೆ ಇದನ್ನ ನಾವು ಕಾಲೇಜ್ ಅಲ್ಲಿ ಬಳಸ್ಕೋಬಹುದು. ಕುಕಿಂಗ್ ವಿದೌಟ್ ಫೈರ್, ಮಿಕ್ಸಿ ಇದ್ರೆ ಸಾಕಾಗುತ್ತೆ. ಓಕೆ. ಮೆಣಸನ್ನ ಹುರ್ಕೊಂಡಿದ್ದೀರಾ? ಓಕೆ, ತಗೊಳ್ಳಿ. ನೆಕ್ಸ್ಟ್ ಹುಳಿ ಹಾಕ್ಬೇಕು. ಹಾ, ನೆಕ್ಸ್ಟ್ ಕಾಯಿ ತುರಿ. ಇದು ನೀರು ಹಾಕಿ ರುಬ್ಬೇಕು. ಹಾ, ಇಷ್ಟನಾ? ಹಾ, ಇಷ್ಟ. ಓಕೆ. ನೀರು ಸಾಕಾ? ಹಾ, ಸಾಕು.
ಗ್ರೈಂಡ್ ಆಗಿದೆ, ನೀವು ಒಂದ್ಸಲ ನೋಡಿ ಸಾಕಾಗುತ್ತಾ ಅಂತ. ಸಾಕಾ? ಕಾಲೇಜಲ್ಲಂತೂ ಈ ಟ್ಯಾಲೆಂಟ್ಸ್ ಡೇ ಎಲ್ಲ ಆಗೋ ಟೈಮಲ್ಲಿ ಕುಕಿಂಗ್ ವಿದೌಟ್ ಫೈರ್ ಅನ್ನೋಂಥ ಕಾಂಪಿಟೇಷನ್ ಅನ್ನ ಇಟ್ಬಿಡ್ತಾರೆ. ಡೆಫಿನೆಟ್ಲಿ ಹಾಗಾದ್ರೆ ಕಾಲೇಜ್ ಸ್ಟೂಡೆಂಟ್ಸ್ ಈ ಎಪಿಸೋಡ್ ನ ನೋಡ್ಲೇಬೇಕು ಅಲ್ವಾ? ಈಗ ಬೌಲಿಗೆ ಹಾಕ್ತೇನೆ. ಓಕೆ. ಮತ್ತೆ ಇಂಥದ್ದೆಲ್ಲ ಮಾಡಿ ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ಆಯಸ್ಸು ಕೂಡ ಜಾಸ್ತಿ ಇರ್ತದೆ. ಹೌದಾ? ಮನೆಯಲ್ಲೇ ಜಾಸ್ತಿ ಇಂಥದ್ದೆಲ್ಲ ಯೂಸ್ ಮಾಡಿದ್ರಿ. ನನ್ನ ಮಾವ ಇಂಥದ್ದೆಲ್ಲ ತಿಂದು 89 ವರ್ಷ ಬದುಕಿದ್ರು. ಗ್ರೇಟ್. ಹಾಗಾದ್ರೆ ಡೈಲಿ ಮಾಡ್ತಾ ಇರ್ಬೇಕು ಹಾಗಾದ್ರೆ. ಓಲ್ಡ್ ರೆಸಿಪಿ ಅವರಿಗೆ ಇಷ್ಟ ಆಗೋದು. ನೀವು ಗಾರ್ಡನಿಂಗ್ ಬಿಟ್ಟು ಬೇರೆ ಯಾವ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿದ್ದೀರಾ? ಭಜನೆ ಕ್ಲಾಸಿಗೆ ಹೋಗ್ತಿದ್ದೆ. ಓಕೆ. ಅಂದ್ರೆ ನಮ್ದಲ್ಲಿ ಕಡಂಬೋಡಿಯಲ್ಲಿ ರಾಷ್ಟ್ರೀಯ ಮಹಿಳಾ ಮಂಡಳಿ ಉಂಟು, ಅಲ್ಲಿ ಸಂಘ ಒಂದು ಉಂಟು ನಮ್ದು. ಅಲ್ಲಿ ತಿಂಗಳಿಗೆ ಒಂದ್ಸಲ ಮೀಟಿಂಗ್ ಆಗ್ತದೆ. ಮತ್ತೆ ವರಮಹಾಲಕ್ಷ್ಮಿ ವೃತ್ತ, ಮತ್ತೆ ಭಜನೆ ಕ್ಲಾಸ್, ಕುಕಿಂಗ್ ಕ್ಲಾಸ್ ಎಲ್ಲ ಅಲ್ಲೇ ಕಲ್ತದ್ದು ನಾನು. ಓಕೆ. ಹಾಗಾದ್ರೆ ಭಜನೆ ಕೂಡ ಹಾಡ್ತಾ ಇರ್ತೀನಿ? ಹಾಡ್ತೇನೆ. ಈಗ ದೇವಸ್ಥಾನದಲ್ಲೆಲ್ಲ ಹೋಗುವಾಗ ಅಲ್ಲಿ ಒಬ್ಬೊಬ್ಬರಿಗೆ ಒಂದೊಂದ್ ತರ ಭಜನೆ ಹೇಳಲಿಕ್ಕೆ ಇರ್ತಿತ್ತು ಕ್ಲಾಸ್ ಅಲ್ಲಿ, ಹಾಗೆ ನಾನು ಹೋಗ್ತಾ ಇದ್ದೆ. ಅಲ್ಲಿ ದೇವಸ್ಥಾನದಲ್ಲಿ ಹಾಡಿದ್ದೇನೆ. ಸ್ವಲ್ಪ ನೀರು ಹಾಕ್ಬೇಕಾ? ಇದಕ್ಕೆ ಹಾಕೋದಾ? ಇದನ್ನ ಯಾವ್ದಕ್ ಬಳಸ್ಕೋಬಹುದು ನಾವು? ಅನ್ನ ಸಾರು ಅನ್ನಕ್ಕೆ ಬಳಸ್ಕೋಬಹುದು. ಹೆಚ್ಚಾಗಿದೆಲ್ಲ ಗಂಜಿ ಊಟಕ್ಕೆ ರಾತ್ರಿ ಯೂಸ್ ಮಾಡುದು ಅಷ್ಟೇ ಅಲ್ವಾ? ಮತ್ತೆ ಈ ಭಜನೆ ಕ್ಲಾಸ್ ಅಲ್ಲಿ ಫಸ್ಟಿಗೆ ನನಗೆ ಕೂಡ ಗೊತ್ತಿರ್ಲಿಲ್ಲ. ಮೊದಲು ಫಸ್ಟಿಗೆ ಗಣಪತಿ ಹಾಡ್ಬೇಕು, ನೆಕ್ಸ್ಟ್ ದೇವಿದು, ನೆಕ್ಸ್ಟ್ ರಾಘವೇಂದ್ರ, ಮತ್ತೆ ಯಾವುದು ಕೂಡ ಹಾಡ್ಬೋದು. ಆ ತರ ಅದ್ರಲ್ಲೂ ಕೂಡ ನೀವು ಅಲ್ಲಿಗೆ ಹೋದ್ಮೇಲೆ ಕಲ್ತ್ಕೊಂಡ್ರೆ? ಅದು ನನಗೆ ಮೊದ್ಲು ಗೊತ್ತಿರ್ಲಿಲ್ಲ. ನಾವು ಹೀಗೆ ಚಿಕ್ಕ ಇರುವಾಗ ಯಾವುದು ಕೂಡ ಹಾಡ್ತಿದ್ದೆವು, ಮತ್ತೆ ನನಗೆ ಗೊತ್ತಾಯ್ತು. ನಾವಿಲ್ಲಂದ್ರೆ ಒಟ್ಟು ಅದಾದ್ಮೇಲೆ ಇದು ಅಂತ ಹಾಡ್ಕೊಂಡು ಹೋಗ್ತಾ ಇರ್ತೇವೆ ಅಲ್ವಾ? ಈಗ ಜಸ್ಟ್ ಉಪ್ಪು ಹಾಕ್ಬೇಕು. ಹುಡಿ ಉಪ್ಪು. ಓಕೆ. ಈಗ ಒಗ್ಗರಣೆ ಎಲ್ಲ ಏನು ಬೇಕಾಗಿಲ್ವಾ? ಬೇಡ, ಖಾಲಿ ಇದು ಮಾತ್ರ, ನೀರುಳ್ಳಿ. ಅದು ಹೇಳಿದಲ್ಲ, ಕುಕಿಂಗ್ ವಿದೌಟ್ ಫೈರ್. ನೆಕ್ಸ್ಟ್ ಈ ಹಸಿ ಈರುಳ್ಳಿಯನ್ನು ಇದಕ್ಕೆ ಹಾಕ್ಬೇಕು. ಹಸಿ ಪದಾರ್ಥಗಳಲ್ಲಿ ಹೆಚ್ಚು ಪೌಷ್ಟಿಕಾಂಶಗಳಿರುತ್ತೆ ಅಂತ ಹೇಳ್ತಾರೆ. ಇದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಬೇಕು ಲಾಸ್ಟ್. ಹಾಕೋದಾ ಎಣ್ಣೆ? ಸ್ವಲ್ಪ ಹಾಕಿ ಜಸ್ಟ್. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಬಳಸ್ತಾ ಇದ್ದೇವೆ. ಈ ಎಣ್ಣೆಯಲ್ಲಿ ವಿಟಮಿನ್ ಎ, ಡಿ, ಇ ಸತ್ವ ಇರೋದ್ರಿಂದಾಗಿ ನಮಗೆ ಇನ್ನಷ್ಟು ಇದರ ಸ್ವಾದವನ್ನು ಹೆಚ್ಚಿಸ್ತೇ ಹೊರತು ಬೇರೆ ಯಾವ ಸಮಸ್ಯೆಗಳು ಕೂಡ ಬರೋದಿಲ್ಲ. ನನಗೆ ಇದೇ ಎಣ್ಣೆ ಹಾಕ್ಬೇಕು, ಬೇರೆ ಯಾವುದೇ ಎಣ್ಣೆ ಆಗುದಿಲ್ಲ. ಹೌದಾ? ಇದೇ ಎಣ್ಣೆ. ಓಕೆ. ಹಾಗಾದ್ರೆ ತಿಂಗಳಿಗೆ ಸಾಮಾಂತರು ಇದು ಹೇಳುವುದು ಇವರ ಹತ್ರ, ಸನ್ ಪ್ರೀಮಿಯಂ ಎಣ್ಣೆ ತನ್ನಿ ಅಂತ ಬರುವಾಗ. ಹಾಗಾದ್ರೆ ಸೂಪರ್ ಬೇಡಿ. ಆಗ ಇವರು ಕೇಳ್ತಾರೆ, ಯಾಕೆ ನಿಮಗೆ ಬೇರೆ ಆಗುದಿಲ್ಲ? ಇಲ್ಲ, ನನಗೆ ಅದೇ ಅಂದ್ರೆ ಅದ್ರಲ್ಲಿ ಒಂದು ಟೇಸ್ಟ್ ಉಂಟು, ಟೇಸ್ಟ್ ಇದೆ. ನೀರ್ ದೋಸೆಗೆ ಕಾವಲಿಗೆ ಹಾಕಿದ್ರೆ ಅದು ನೀರ್ ದೋಸೆ ಬೇಗ ಹೇಳ್ತದೆ. ಹೌದಾ? ನೀವು ಟ್ರೈ ಮಾಡಿ ನೋಡ್ಬೇಕಾದ್ರೆ. ಮನೇಲಿ ಬಳಸ್ತಾರೆ, ಬಟ್ ನಾನ್ ಟ್ರೈ ಮಾಡಿಲ್ಲ ಅಂತ ಒಂಚೂರು. ನಾನು ಎಣ್ಣೆ ನನಗೆ ಬೆಟರ್ ಅಂತ ಅನಿಸ್ತದೆ. ಟೇಸ್ಟ್, ಗುಡ್ ಟೇಸ್ಟ್ ಅನ್ನ ಕೂಡ ಕೊಡುತ್ತೆ ಯಾವುದೇ ರೆಸಿಪಿ ರೆಡಿ ಆದ್ರೂ ಕೂಡ. ಇದಾಗಿದೆ, ರೆಡಿ ಆಗಿದೆ. ಈಗ ಸರ್ವ್ ಮಾಡಿ. ಓಕೆ. ಈರುಳ್ಳಿ ತಂಬಳಿ. ಇದು ಸಂತೋಷ್ ರೈಸ್, ಡಬಲ್ ಸ್ಟಾರ್ ರೈಸ್ ಉಂಟಲ್ಲ, ಅದರೊಟ್ಟಿಗೆ ಒಳ್ಳೇದಾಗ್ತದೆ ಗಂಜಿ ಊಟಕ್ಕೆ. ಈರುಳ್ಳಿ ತಂಬುಳಿ ರೆಡಿ ಆಗಿದೆ, ಟೇಸ್ಟ್ ನೋಡಿ. ಥ್ಯಾಂಕ್ ಯು ಸೋ ಮಚ್. ಮಾಡಿಕೊಡುವಾಗಲೇ ಹೇಳಿದ್ರು
ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ. ಈ ರೈಸ್ ಜೊತೆ ಈ ಈರುಳ್ಳಿ ತಂಬಳಿನ ಮಾಡ್ಕೊಂಡು ತಿಂತಾ ಇದ್ರೆ ವಾವ್ ಅಂತ ಅನ್ಸುತ್ತೆ ಅಂತ. ಎಸ್, ನೋಡಿದ್ರಲ್ಲ ಯಾವ ರೀತಿ ರೆಡಿ ಮಾಡಿದ್ರು ಅನ್ನೋದನ್ನ. ಮರ್ತು ಹೋಗಿದ್ರೆ ಮತ್ತೊಮ್ಮೆ ಮಿಸ್ ಮಾಡದೆ ರೀಕ್ಯಾಪ್ ನೋಡಿ. ಈರುಳ್ಳಿ ತಂಬಳಿ ತಯಾರಿಸೋ ವಿಧಾನ: ಮೊದಲು ಹುರಿದ ಒಣಮೆಣಸಿಗೆ, ಹುಣಸೆ ಹಣ್ಣು, ತೆಂಗಿನ ತುರಿ, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ಸ್ವಲ್ಪ ತೆಳು ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ಸಣ್ಣಗೆ ಹೆಚ್ಚಿದ ಈರುಳ್ಳಿ ಹಾಕಿ ಚೆನ್ನಾಗಿ ಬೆರೆಸಿಕೊಂಡು ಮೇಲಿನಿಂದ 1 ಚಮಚದಷ್ಟು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಕಲಸಿಕೊಳ್ಳಿ. ಈಗ ಬೇಸಿಗೆಯ ಸೆಕೆಗೆ ಈರುಳ್ಳಿ ತಂಬಳಿ ಊಟದೊಂದಿಗೆ ಸವಿಯಲು ಬಲು ರುಚಿ. ಎಸ್ ಮೇಡಮ್, ತುಂಬಾ ಇನ್ಸ್ಟಂಟ್ ಆಗಿ, ಒಂದಂತೂ ವಿದೌಟ್ ಫೈರ್ ನಾವು ನೀವು ಪ್ರಿಪೇರ್ ಮಾಡಿಕೊಟ್ಟಿರೋ ಅಂಥದ್ದು ಈರುಳ್ಳಿ ತಂಬಳಿ, ಇದರ ಜೊತೆಗೆ ಕೊತ್ತಂಬರಿ ಸೊಪ್ಪಿನ ಗೊಜ್ಜು. ಟೇಸ್ಟ್ ಮಾಡೋಣವಾ? ಓಕೆ, ಯಾವುದನ್ನು ನೋಡೋಣ ಫಸ್ಟ್? ಓಕೆ, ಖಾರ ಉಂಟಲ್ಲ. ಹಾಂ, ಚೆನ್ನಾಗಿದೆ. ವಾವ್, ಇದು ಸಖತ್ತಾಗಿದೆ. ಅಂದರೆ ಗೊತ್ತೇ ಆಗಲ್ಲ ಕೊತ್ತಂಬರಿ ಸೊಪ್ಪು ಅಂತಲ್ಲ. ಕಲರ್ ಕೂಡ ಅಷ್ಟೇ ಚೆನ್ನಾಗಿದೆ, ಮೆಹಂದಿ ಥರ ಕಲರ್ ಬಂದಿದೆ, ಸಖತ್ತಾಗಿದೆ. ನೀವು ಹೇಳಿದ ಹಾಗೆ ನಾವು ದೋಸೆ ಜೊತೆ ಕೂಡ ಯೂಸ್ ಮಾಡ್ಕೋಬೋದಲ್ವಾ? ಹಾಗೆ ಸಂತೋಷ್ ರೈಸ್ ಮಿಲ್ಸ್ ರವರ ಅನ್ನ ಮಾಡಿಕೊಂಡು ಮಾಡಿದ್ರೆ ತುಂಬಾ ಒಳ್ಳೇದಾಗ್ತದೆ ಅಲ್ವಾ? ವಾವ್, ಸಖತ್ತಾಗಿದೆ. ಎರಡು ಕೂಡ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಾನು ಮೇ ಬಿ ಕಾಲೇಜಲ್ಲಿ ನೆಕ್ಸ್ಟ್ ಟೈಮ್ ಕಾಂಪಿಟೇಷನ್ ಬರುವಾಗ ಯೂಸ್ ಮಾಡ್ಕೋಬಹುದು ಇದನ್ನ. ಮಾಡಿ ನಿಮಗೆ ಕ್ರೆಡಿಟ್ಸ್ ಹೋಗುತ್ತೆ, ನೀವೇ ಹೇಳ್ಕೊಟ್ಟಿರೋದಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಇವತ್ತು ನಮ್ಮ ಹತ್ರ ಬಂದು ನಮಗೋಸ್ಕರ ಸ್ಪೆಷಲ್ ಆಗಿರುವಂತಹ 2 ರೆಸಿಪೀಸ್ಗಳನ್ನು ಹೇಳ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಿಮಗೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರ ಕಡೆಯಿಂದ ಗಿಫ್ಟ್ ಹ್ಯಾಂಪರ್. ಪ್ರತಿ ಸಲ ಸಿಗ್ತಾ ಇರ್ತದಲ್ಲ. ಹೌದು, ನೀವು ಬಳಸ್ತಾ ಇರ್ತೀರಾ. ಇನ್ ಕೇಸ್ ಖಾಲಿ ಆದ್ರೆ ಮನೆಯವ್ರ ಹತ್ರ ಹೇಳಿ ತರಿಸ್ತೀರಾ ಇದನ್ನೇ. ಓಕೆ, ಹಾಗೆ ಒನ್ ಮೋರ್ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ ಇವರ ಕಡೆಯಿಂದ ಕುಚ್ಚಲಕ್ಕಿ. ಥ್ಯಾಂಕ್ ಯು ಸೋ ಮಚ್. ಬರ್ತಾ ಇರಿ, ಹೀಗೆ ತುಂಬಾನೇ ಸಿಂಪಲ್ ಆಗಿರೋವಂಥದ್ದು, ಟೇಸ್ಟಿ ಆಗಿರೋಂಥ ರೆಸಿಪೀಸ್ಗಳನ್ನು ಹೇಳ್ಕೊಡ್ತಾ ಇರಿ. ನೋಡಿದ್ರಲ್ಲ ವೀಕ್ಷಕರೇ, ಈ ಥರ ಸ್ಪೆಷಲ್ ಆಗಿ ಇನ್ಸ್ಟಂಟ್ ಆಗಿ ರೆಸಿಪೀಸ್ಗಳನ್ನ ಟ್ರೈ ಮಾಡ್ಬೋದು. ಸ್ಪೆಷಲಿ ಈ ಕಾಲೇಜ್ ಸ್ಟೂಡೆಂಟ್ಸ್ ಇರ್ತಾರೆ ನೋಡಿ, ಅವ್ರಿಗೆ ಕಾಂಪಿಟೇಷನ್ಸ್ ಬಂದಾಗ ಕುಕಿಂಗ್ ವಿದೌಟ್ ಫೈರ್ ಅನ್ನೋ ಕಾಂಪಿಟೇಷನ್ ಕೂಡ ಇದ್ದೇ ಇರುತ್ತೆ. ಆವಾಗ ಇದನ್ನು ನಾವು ಡೆಫಿನೆಟ್ಲಿ ಟ್ರೈ ಮಾಡ್ಬೋದು. ಹೀಗೆ ಇನ್ಸ್ಟಂಟ್ ಆಗಿರೋ ರೆಸಿಪೀಸ್ಗಳನ್ನು ಮಾಡೋದು ಹೇಗೆ, ಮನೆಯಲ್ಲೇ ಫುಡ್ಗಳನ್ನು ಪ್ರಿಪೇರ್ ಮಾಡೋದು ಹೇಗೆ ಅಂತ ಇವತ್ತಿನ ಸಂಚಿಕೆಯಲ್ಲಿ ನೋಡ್ಕೊಂಡು ಬಂದ್ವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ 2 ಹೊಸ ರೆಸಿಪೀಸ್ಗಳೊಂದಿಗೆ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇರಿ ನಮ್ಮ ಟಿವಿ, ನಮ್ಮ ರುಚಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.